ವರ್ಷಾಧಾರಿಗೆ ಬಂಡೀಪುರದ 373 ಕೆರೆ ಭರ್ತಿ. ಕಳೆದ 2 ತಿಂಗಳಿಂದ ಎಡಬಿಡದೆ ಸುರಿದ ಮಳೆಯಿಂದಾಗಿ ಜಿಲ್ಲೆಯ ಪ್ರಮುಖ ಪ್ರವಾಸೋದ್ಯಮ ಕೇಂದ್ರಗಳಲ್ಲಿ ಒಂದಾದ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿದ್ದು, ಬರೋಬ್ಬರಿ 373 ಕೆರೆ, ಕಟ್ಟೆ ಹಾಗೂ ತೊರೆಗಳು ತುಂಬಿ ತುಳುಕುತ್ತಿವೆ. ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಬಂಡೀಪುರ ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಂತಿರುವ ತಮಿಳುನಾಡಿನ ಮಧುಮಲೈ, ಕೇರಳದ ವಯನಾಡಲ್ಲಿ ಸತತ ಮಳೆಯಿಂದಾಗಿ ಬಂಡೀಪುರ ಅರಣ್ಯ ಪ್ರದೇಶದ ವ್ಯಾಪ್ತಿಯಲ್ಲಿ ಬರುವ 373 ಕೆರೆಗಳು ಭರ್ತಿಯಾಗಿವೆ. ಕಳೆದ ವರ್ಷಗಳಿಗೆ ಹೋಲಿಸಿದರೆ ಈ ಬಾರಿ ಅಧಿಕ ಪ್ರಮಾಣದಲ್ಲಿ ಮಳೆ ಬಿದ್ದಿರುವುದರಿಂದ ಪ್ರಾಣಿಗಳಿಗೆ ನೀರು ಮತ್ತು ಆಹಾರ ಸಮಸ್ಯೆ ನೀಗಿದಂತಾಗಿದೆ. ಪ್ರಸ್ತುತ ಮಳೆಗಾಲದ ಸಂದರ್ಭದಲ್ಲಿ ಅರಣ್ಯದೊಳಗಿರುವ ಎಲ್ಲ ಕೆರೆ, ಕಟ್ಟೆಗಳು ಭರ್ತಿಯಾಗಿರುವುದರಿಂದ ಮುಂಬರುವ ಬೇಸಿಗೆಯಲ್ಲಿ ಪ್ರಾಣಿಗಳಿಗೆ ನೀರಿನ ಸಮಸ್ಯೆ ಕಾಡುವುದು ತಪ್ಪಿ ಅನುಕೂಲವಾಗಲಿದೆ. ಈಗಾಗಲೇ ಬಂಡೀಪುರ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶಕ್ಕೆ ಸೇರಿದ ನೀಲಕಂಠರಾವ್ ಕೆರೆ, ಸೊಳ್ಳಿನಕಟ್ಟೆ, ತಾವರೆಗಟ್ಟೆ, ದೇವರಮಡು, ಹಿರಿಕೆರೆ, ಕೋಳದಕಟ್ಟಿ, ನುಗು, ಎಡಿಯಾಲ, ಓಂಕಾರ ಕೆರೆ ಸೇರಿದಂತೆ 373 ಕೆರೆಗಳು ಭರ್ತಿಯಾಗಿದ್ದು, ಹುಲ್ಲುಗಾವಲು ಸಸ್ಯ ಕ್ಷೇತ್ರ ಹಸಿರಿನಿಂದ ಮೈದೊಡವಿ ನಿಂತು ಪ್ರವಾಸಿಗರನ್ನು ಸೆಳೆಯುತ್ತಿವೆ. ಸತತವಾಗಿ ಸುರಿದ ಮಳೆಯಿಂದಾಗಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನಕ್ಕೆ ಜೀವಕಳೆ ಬಂದಂತಾಗಿದ್ದು, ವನ್ಯಜೀವಿಗಳು ಕಾಡಿನಲ್ಲಿ ಸ್ವೇಚ್ಛಾಚಾರವಾಗಿ ಓಡಾಡಿಕೊಂಡಿವೆ. ಬಿರು ಬೇಸಿಗೆ ಸಂದರ್ಭಗಳಲ್ಲಿ ಕಾಡಿನಲ್ಲಿ ಅಂತರ್ಜಲ ಕ್ಷೀಣಿಸಿ ಕೆರೆಗಳು ಬತ್ತಿ ನೀರು ಸಿಗದಿರುವ ಪರಿಸ್ಥಿತಿ ಎದುರಾದಾಗ ವನ್ಯಜೀವಿಗಳು ಕುಡಿಯುವ ನೀರು ಹಾಗೂ ಆಹಾರಕ್ಕಾಗಿ ಕಾಡಂಚಿನ ಗ್ರಾಮಗಳಿಗೆ ದಾಳಿಯಿಡುತ್ತಿದ್ದವು. ಆಗ ಮಾನವ ಮತ್ತು ಪ್ರಾಣಿಗಳ ನಡುವೆ ಸಂಘರ್ಷ ಏರ್ಪಟ್ಟು ನಾನಾ ಸಮಸ್ಯೆಗಳನ್ನು ಎದುರಿಸುವಂತಾಗುತ್ತಿತ್ತು. ಆದರೀಗ ಸಮೃದ್ಧಿಯಾಗಿ ಮಳೆಯಾಗಿರುವುದರಿಂದ ಕುಡಿಯುವ ನೀರು ಮತ್ತು ಆಹಾರಕ್ಕಾಗಿ ಹುಡುಕಾಟ ತಪ್ಪಿದಂತಾಗಿದೆ. ಕೆರೆ, ಕಟ್ಟೆಗಳು, ತೊರೆಗಳಲ್ಲಿ ನೀರು ತುಂಬಿರುವುದರಿಂದ ಮುಂದಿನ ಬೇಸಿಗೆಗೂ ಇದೇ ನೀರು ಸಾಕಾಗಲಿದೆ ಎಂಬುದು ಅರಣ್ಯ ಇಲಾಖೆ ಅಧಿಕಾರಿಗಳ ಅಭಿಪ್ರಾಯವಾಗಿದ್ದು, ವನ್ಯಜೀವಿಗಳು ನೀರು, ಮೇವಿನ ಸಮಸ್ಯೆಯಿಂದ ಹೊರಬಂದು ಸಮೃದ್ಧಿಯ ಜೀವನ ನಡೆಸಬಹುದಾಗಿದೆ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ವ್ಯಾಪ್ತಿಯಲ್ಲಿ 373 ಕೆರೆಗಳು ಭರ್ತಿಯಾಗಿರುವುದು ಸಮೀಕ್ಷೆಯಿಂದ ತಿಳಿದುಬಂದಿದೆ. ಸತತವಾಗಿ ಸುರಿದ ಮಳೆಯಿಂದಾಗಿ ಒಣಗುತ್ತಿದ್ದ ಬಿದಿರು ಕೂಡ ಹಸಿರಾಗಿದೆ.
ಸುಮಾರು 500 ಹೆಕ್ಟೇರ್ ಪ್ರದೇಶದಲ್ಲಿ ಹುಲ್ಲುಗಾವಲು ಉತ್ತಮವಾಗಿ ಬೆಳವಣಿಗೆಯಾಗುತ್ತಿರುವುದರಿಂದ ಮುಂಬರುವ ಬೇಸಿಗೆ ದಿನಗಳಲ್ಲಿ ವನ್ಯಜೀವಿಗಳಿಗೆ ನೆರವಾಗಲಿದೆ ಎನ್ನುತ್ತಾರೆ ಬಂಡೀಪುರ ಹುಲಿ ಯೋಜನೆ ನಿರ್ದೇಶಕ ಡಾಕ್ಟರ್ ರಮೇಶ್ ಕುಮಾರ್. ಪ್ರವಾಸಿಗರಿಗೆ ಹಬ್ಬ. ಹೇಳಿ ಕೇಳಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಸಫಾರಿಗೆ ಫೇಮಸ್. ರಜಾ ದಿನಗಳು ಹಾಗೂ ವಾರಾಂತ್ಯದಲ್ಲಿ ಪ್ರವಾಸಿಗರ ದಂಡೇ ಆಗಮಿಸಲಿದೆ. ಮಳೆ ಅಬ್ಬರದಿಂದಾಗಿ ಇಡೀ ರಾಷ್ಟ್ರೀಯ ಉದ್ಯಾನವನವು ಹಸಿರಿನಿಂದ ಕೂಡಿ ಕಣ್ಣಿಗೆ ಮುದ ನೀಡಲಿದೆ. ಜೊತೆಗೆ ಆನೆ, ಕಾಡೆಮ್ಮೆ, ಜಿಂಕೆ ಸೇರಿದಂತೆ ಇತರೆ ವನ್ಯಮೃಗಗಳು ಹತ್ತಿರದಿಂದಲೇ ಕಾಣಿಸಿಕೊಳ್ಳುವ ಅವಕಾಶ ಹೆಚ್ಚಿರುವುದರಿಂದ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆಗಳಿವೆ.